ನಮಸ್ಕಾರ, ಎಲ್ಲರೂ ಹೆಂಗಿದ್ದೀರಾ? ಆ್ಯಂಡ್ ವೆಲ್ಕಮ್ ಟು ಮೈ ಪಲ್ಲವಿ ಗೌಡ ಕನ್ನಡ ವ್ಲಾಗ್ಸ್. ಲಾಂಗ್ ಟೈಮ್ ಮತ್ತು ನಾನು ವ್ಲಾಗ್ ಮಾಡ್ತಿದ್ದೀನಿ. ಏನಂದರೆ ಇವತ್ತು ನಮ್ಮಮ್ಮನ ಬರ್ತಡೇ, ಅದಕ್ಕೇ ನಮ್ಮಮ್ಮ ಬರೋ ಅಷ್ಟರೊಳಗಡೆ ಏನಾದರೂ ಅಡುಗೆ ಮಾಡೋಣ ಅಂತ. ಒಂದು ವೆಜ್ ಪುಲಾವ್ ಮತ್ತು ಬೋಂಡ ಮಾಡೋಣ ಅಂತ, ಹೀರೆಕಾಯಿ ಬೋಂಡ. 1 hour later. ನೋಡಿ, ಆಲ್ಮೋಸ್ಟ್ ಡನ್ನು. ಏನಿದ್ರು ವಿಷಲ್ ಕ್ಲೋಸ್ ಮಾಡೋದಷ್ಟೇ. ಒಬ್ಬಳೇ ಮಾಡ್ತಿದ್ದೀನಲ್ವ, ಸೊ ಜಾಸ್ತಿ ವೀಡಿಯೋ ಕ್ಲಿಪ್ಪಿಂಗ್ ತಗೊಳಕ್ಕಾಗಿಲ್ಲ. ನಮ್ಮಮ್ಮ ಇನ್ನೂ ಬಂದಿಲ್ಲ. ಇದು ಹೀರೆಕಾಯಿ ಬಜ್ಜಿಗೆ. ಆ್ಯಂಡ್ ಆಲ್ರೆಡಿ ಸ್ವೀಟ್ ಇದೆ, ಗುಲಾಬ್ ಜಾಮು, ವೆಜಿಟೇಬಲ್ ಪುಲಾವ್ ಆ್ಯಂಡ್ ಹೀರೆಕಾಯಿ ಬಜ್ಜಿ ರೆಡಿ. ಆಲ್ಮೋಸ್ಟ್ ಇನ್ನೊಂದು 10 ಮಿನಿಟ್ಸ್ ಕ್ಲೋಸ್ ಮಾಡೋದಷ್ಟೇ. ಇನ್ನೇನೋ ಎಲ್ಲ ಮುಗಿಯೋಕ್ಕೆ ಬಂತು ಪ್ರೋಸೆಸ್. ಕಿಚನ್ ಕ್ಲೀನ್ ಮಾಡಬೇಕಷ್ಟೇ. ಸ್ವಲ್ಪ ಮೊಸರು ಬಜ್ಜಿಗೆ ಸ್ವಲ್ಪ ರೆಡಿ ಮಾಡಿಬಿಟ್ಟು ಕಿಚನ್ ಕ್ಲೀನ್ ಮಾಡೋದಷ್ಟೇ ಪೆಂಡಿಂಗು. ನೋಡಿ, ಪಲಾವ್ ಆಯಿತು. ಓಪನ್ ಮಾಡಿ ಲಿಡ್ನ ಮಿಕ್ಸ್ ಮಾಡ್ತಿದ್ದೀನಿ. ಓಕೆನಾ? ಇಲ್ಲಿ ಬಜ್ಜಿನೂ ಹಾಕ್ತಾಯಿದ್ದೀನಿ ನಾನೇ. ಬಜ್ಜಿ ಹಾಕೋದಷ್ಟೇ ಇವಾಗ. ಈ ಕಡೆ ಮೊಸರು ಬಜ್ಜಿಗೆ ರೆಡಿ ಮಾಡಿಟ್ಟಿದ್ದೀನಿ. ಇದು ಸ್ವೀಟು. ಬರ್ತಡೇ ಹುಡುಗಿ ಬಂದ್ಲು, ಏನೋ ತಗೊಂಡು. ಅವ್ರನ್ನ ಕೇಕ್ ಕಟ್ ಮಾಡಿಸಿದ್ರು. ಹೌದಾ? ಬಜ್ಜಿ ಹಾಕ್ತಿದ್ದೀನಿ ಗಾಯ್ಸ್. ನಮ್ಮಮ್ಮ ಬಂದರು. ಗುರು ನಮಸ್ಕಾರ. ನೀನು ಯಾವಾಗ ಬರೋದು ಊರಿಗೆ ಗುರು? ಮಮ್ಮಿ ಹೆಂಗೈತೆ ಹೇಳು. ಸಕ್ಕದಾಗೈತೆ. ಚೆನ್ನಾಗೈತಾ? ಚೆನ್ನಾಗಿ ಮಾಡಿದ್ದೀನಾ? ಇಲ್ಲಿ ನೋಡ್ಕೊ ಹೇಳು. ಸಕ್ಕದಾಗೈತೆ. ಎಲ್ಲ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಯ್ತು. ನೀನು ತಿನ್ನೋ ನಾಗೇಂದ್ರ. ಓಕೆ, ಇವಾಗ ನಾನು ಊಟ ಮಾಡ್ತೀನಿ. ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀವಿ. ಬಾಯ್ 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 ಮಾಡ್ಬಿಡು ಮಮ್ಮಿ ಆ ಕಡೆಯಿಂದ. ಬಾಯ್. The next day. ಅದು ನೆಕ್ಸ್ಟ್ ಡೇ ವ್ಲಾಗ್. ಮಾರ್ಚ್ 5. ಏನಂದರೆ ಸ್ನಾನ ಮಾಡಿ, ಇವತ್ತು ಗುರುವಾರ ಅಲ್ವಾ, ದೀಪ ಹಚ್ಚಿ ಕೂತಿದ್ದೀನಿ. ಲೈಕ್ ನಂದು ಸೆಕೆಂಡ್ ಶಿಫ್ಟ್ ಪೋಸ್ಟಿಂಗ್ ಇದೆ ಗೈನಕಾಲಜಿದು. ಸೊ ಹೋಗಬೇಕು. ಗುರುವಾರ ಸಾಯಿಬಾಬಂಗೆ ಮತ್ತು ರಾಘವೇಂದ್ರ ಸ್ವಾಮಿಗೆ ಈ ಥರ ಪೂಜೆ ಮಾಡಿಬಿಟ್ಟು ಲೈಕ್ ನಾನು ಪೋಸ್ಟಿಂಗಿಗೆ ರೆಡಿ ಆಗಿಬಿಟ್ಟು ಪೋಸ್ಟಿಂಗ್ ಹೋಗಿ ಪೋಸ್ಟಿಂಗ್ನ ಮುಗಿಸ್ಕೊಂಡು ಗುರುವಾರ ಬಂದೆ. ಅಷ್ಟೇ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇವಾಗ ನಾನು ಫ್ರೈಡೇ ವ್ಲಾಗ್ನ ತೋರಿಸ್ತೀನಿ. ಅದು ರೆಸಿಪಿ ವ್ಲಾಗು. ಮಟನ್ ಬಿರಿಯಾನಿ ಮಾಡ್ತಿದ್ದೀನಿ. ಫಸ್ಟು ಕುಕ್ಕರ್ಗೆ ಮಟನ್ ಹಾಕ್ಬಿಟ್ಟು ಕೂಗಿಸ್ಕೊಂಡಿದ್ದೀನಿ. ಆಮೇಲೆ ಎಲ್ಲ ಥರದ ಸ್ಪೈಸಸ್ ತೊಗೊಂಡಿದ್ದೀನಿ, ಲೈಕ್ ಪಲಾವ್ ಐಟಮ್ಸು. ಮತ್ತು ಇವಾಗ ನಾವು ಗ್ರೈಂಡ್ ಮಾಡೋಕ್ಕೆ ಈರುಳ್ಳಿ, ಪುದೀನ, ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕಾಯಿ, ಚಕ್ಕೆ, ಲವಂಗ ಮತ್ತು ಏಲಕ್ಕಿನ 2 ತೊಗೊಂಡಿದ್ದೀನಿ. ಇದು ಗ್ರೈಂಡ್ಗೆ. ಮತ್ತು ಫ್ರೈಗೆ ಈರುಳ್ಳಿ ಮತ್ತು ಟೊಮೊಟೊ ಹಚ್ಕೊಂಡಿದ್ದೀನಿ. ಇವಾಗ ನಾನು 2 ಥರ ಅಕ್ಕಿನ ನೆನೆ ಹಾಕ್ತಾಯಿದ್ದೀನಿ. ಒಂದು ಬಾಸುಮತಿ ರೈಸ್ ಆ್ಯಂಡ್ ಜೀರಾ ರೈಸು. ಇದೆರಡೂ ನಾನು ಲೈಕ್ ಉನಿ ಹಾಕ್ತಿದ್ದೀನಿ, ನೀರಲ್ಲಿ ಹಾಕ್ಬಿಟ್ಟಿರ್ತೀನಿ ಸ್ವಲ್ಪ ಹೊತ್ತು, ಲೈಕ್ ಚೆನ್ನಾಗಿ ಅರಳುತ್ತೆ ಅನ್ನ ಅಂತ. ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದೆಲ್ಲ ಇತ್ತಲ್ಲ ಐಟಮ್ಸ್ನ ಅದನ್ನೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊತೀನಿ ಹಸಿ ವಾಸನೆ ಹೋಗೋ ತನಕ. ಆಮೇಲೆ ಇದನ್ನು ಸಪ್ರೇಟಾಗಿ ಸ್ವಲ್ಪ ಆರಕ್ಕೆ ಬಿಟ್ಬಿಟ್ಟು ಎತ್ತಿಟ್ಬಿಟ್ಟು ಆಮೇಲೆ ಪೇಸ್ಟ್ ಮಾಡಿಕೊಂಡು ಲೈಕ್ ಎತ್ತಿಟ್ಕೊಳ್ಳೋದು ಸಪ್ರೇಟಾಗಿ, ಅಷ್ಟೇ ಇದು. ನೆಕ್ಸ್ಟು ಇವಾಗ ಕುಕ್ಕರ್ ಇಟ್ಬಿಟ್ಟು 1.5 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು 2.5 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಎಲ್ಲ ಥರದ ಪಲಾವ್ ಐಟಮ್ಸ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಆಯಿಲ್ನಲ್ಲಿ. ಆಮೇಲೆ ಇದಾದ ತಕ್ಷಣ ಆನಿಯನ್ಸ್ ಹಾಕ್ಕೋಬೇಕು. ಆನಿಯನ್ಸ್ ಹಾಕ್ಕೊಂಡು ಆನಿಯನ್ಸ್ನ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಹುರ್ಕೊಬೇಕು. ಲೈಕ್ ಎಷ್ಟು ಚೆನ್ನಾಗಿ ನಾವು ಆನಿಯನ್ಸ್ನ ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟು ಬಿರಿಯಾನಿ ಚೆನ್ನಾಗಿ ಟೇಸ್ಟಾಗಿರುತ್ತೆ. ಸೊ ಆನಿಯನ್ಸ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಂಗೇ ಅವತ್ತು ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಫೈನಲ್ ಮ್ಯಾಚ್ ನಡೀತಿತ್ತು. ಅದಕ್ಕೇ ಮ್ಯಾಚ್ನ ನೋಡಿಕೊಂಡು ಮಾಡ್ತಿದ್ದೆ. ಬೇಗ ಪಟ ಅಂತ ಮಾಡಿಬಿಡೋಣ, ಆಮೇಲೆ ಮ್ಯಾಚ್ ನೋಡೋಕ್ಕಾಗಲ್ಲ ಅಂದ್ಬಿಟ್ಟು ನೋಡ್ಕೊಂಡು ಮಾಡ್ತಿದ್ದೆ. ಟಾಸ್ ನಡೀತಿತ್ತು ಆವಾಗ. ಬೇಗ ಮುಗ್ಸೋಣ, ಇಂಡಿಯಾನೇ ಫಸ್ಟ್ ಬ್ಯಾಟಿಂಗ್ ಇತ್ತು ಅಂತ. ಲೈಕ್ ಎಲ್ಲರೂ ನೀವು ಮ್ಯಾಚ್ ನೋಡಿದರೆ ಕಮೆಂಟ್ ಹಾಕಿ ಏನು ಅನ್ನಿಸ್ತು ಅಂತ. ಇಂಡಿಯಾ ವಿನ್ ಆಯಿತು. ಆ್ಯಂಡ್ ಇವಾಗ ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಆದಮೇಲೆ ನೆಕ್ಸ್ಟು ನಾನು ಲೈಕ್ ಮಟನ್ನ ಬೇಯಿಸಿಟ್ಕೊಂಡಿದ್ನಲ್ಲ, ಕೂಗ್ಸಿಟ್ಕೊಂಡಿದ್ನಲ್ಲ, ಆ ಮಟನ್ನ ಆ್ಯಡ್ ಮಾಡ್ತಿದ್ದೀನಿ. ಆ ಮಟನ್ನ ಆ್ಯಡ್ ಮಾಡಾದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊತಿದ್ದೀನಿ. ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ
ಸ್ವಲ್ಪ ಹೊತ್ತು ಹಂಗೇ ಲೈಕ್ ಹುರ್ಕೊತಾ ಇದ್ದೀನಿ ಮಟನ್ನ ಸ್ವಲ್ಪ ಹೊತ್ತು. ಆಮೇಲೆ ನಾನು ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಆ ಪೇಸ್ಟ್ನ ಹಾಕ್ಕೊಂಡು ಅದ್ರ ಜೊತೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಆ ಪೇಸ್ಟ್ನ ಹಾಕ್ಬಿಟ್ಟು. ಆಮೇಲೆ ಸ್ವಲ್ಪ ಇದಕ್ಕೆ ಆ ಜಾರ್ ತೊಳೆದಿದ್ದು ನೀರಿರುತ್ತಲ್ಲ ಅದನ್ನು ಹಾಕಿ ಆವಾಗ ಚೆನ್ನಾಗಿ ಇನ್ನೂ ಫ್ರೈ ಆಗುತ್ತೆ. ಲೈಕ್ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು. ಆವಾಗ ಬಿರಿಯಾನಿ ಚೆನ್ನಾಗಿ ಅನಿಸುತ್ತೆ, ಚೆನ್ನಾಗಿ ಟೇಸ್ಟಾಗಿರುತ್ತೆ. ಅದು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಾದ್ಮೇಲೆ ನಾನು ನೆಕ್ಸ್ಟ್ ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊನ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಆಮೇಲೆ ಒಂದು ಕುದಿ ಬರೋ ತನಕ ಚೆನ್ನಾಗಿ ಬೇಯಿಸ್ಕೊಬೇಕು. ಆಮೇಲೆ ನಾನಿಲ್ಲಿ 1 ಸ್ಮಾಲ್ ಕಪ್ಪು ಕರ್ಡ್ ಹಾಕಿದ್ದೀನಿ. ಆಮೇಲೆ 1 ಸ್ಮಾಲ್ ಕಪ್ಪು ಮಿಲ್ಕ್ ಹಾಕಿದ್ದೀನಿ. ಅನ್ನ ಚೆನ್ನಾಗಿ ಉದುರುದ್ರಾಗುತ್ತೆ ಅಂತ, ಲೈಕ್ ಕ್ಲಿಪ್ಪಿಂಗ್ ಮಿಕ್ಸ್ ಆಗಿದೆ. ಅದಾದಮೇಲೆ 1 ಟೇಬಲ್ ಸ್ಪೂನ್ ಆಫ್ ಧನಿಯಾ ಪೌಡರ್ ಆ್ಯಂಡ್ ಸ್ವಲ್ಪ ಗರಂ ಮಸಾಲಾನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಬಿರಿಯಾನಿ ಮಸಾಲ ಸ್ವಲ್ಪ ಅಷ್ಟೇ. ಈಗ ನಾನು ಮಟನ್ ಕೂಗ್ಸಿಟ್ಕೊಂಡಿದ್ನಲ್ಲ ಆ ನೀರನ್ನ ಹಾಕ್ಕೊತಾ ಇದ್ದೀನಿ. ಅದು 1.5 ಗ್ಲಾಸ್ ಅಷ್ಟಾಯಿತು. ಆಮೇಲೆ ನಾನು 1 ಗ್ಲಾಸ್ ಎಕ್ಸ್ಟ್ರಾ ವಾಟರ್ ಹಾಕ್ತೆ, ಬಿಕಾಸ್ ನಾನು ಇಲ್ಲಿ ಮಾಡ್ತಿರೋದು 2 ಗ್ಲಾಸ್ಗೆ ಬಾಸುಮತಿ ರೈಸ್ ಆ್ಯಂಡ್ ಜೀರಾ ರೈಸ್ ಅಲ್ವಾ, ಸೊ ಜಾಸ್ತಿ ವಾಟರ್ನ ತೊಗೊಳ್ಳಲ್ಲ ಅದು. ಅದಕ್ಕೆ ನಾನು ನಾರ್ಮಲ್ಗೆ ಅದಕ್ಕೆ ಎಷ್ಟು ಬೇಕು ಅಷ್ಟೇ ಹಾಕಿದ್ದೀನಿ. ಆಮೇಲೆ ನಾನು 1/2 ಲೆಮನ್ನ ಹಿಂಡಿದ್ದೀನಿ ಲಾಸ್ಟಲ್ಲಿ. ಆಮೇಲೆ ಕುದಿ ಬಂದಾದಮೇಲೆ ನಾನು ಇಲ್ಲಿ ರೈಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ರೈಸ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಬೇಯಕ್ಕೆ ಬಿಡಬೇಕು. ನಾನು ಮುಕ್ಕಾಲು ಭಾಗ ಅಷ್ಟು ಇಲ್ಲೇ ಬೇಯಿಸ್ಕೊಂಬಿಡ್ತೀನಿ. ಆಮೇಲೆ ನಾನು ಲಿಡ್ನ ಕ್ಲೋಸ್ ಮಾಡ್ತೀನಿ. ಆವಾಗ ಲೈಕ್ ಚೆನ್ನಾಗಿ ಎಲ್ಲ ಚೆನ್ನಾಗಿ ಟೇಸ್ಟಾಗಿರುತ್ತೆ ಮತ್ತು ಅನ್ನ ಎಲ್ಲದಕ್ಕೂ ಮಸಾಲೆ ಹಿಡ್ದಿರುತ್ತೆ ಅಂತ. ಆಮೇಲೆ ನೋಡಿ ಎಷ್ಟು ಎಣ್ಣೆ ಬಿಟ್ಕೊಂಡು ಎಷ್ಟಾಗಿದೆ ಅಂತ. ಆಮೇಲೆ ಇದನ್ನು ಕ್ಲೋಸ್ ಮಾಡ್ತೀನಿ ಅಷ್ಟೇ. ಅವತ್ತು ಹಂಗೇ ನಾವು ಮಟನ್ ಸಾಂಬಾರು ಮಾಡಿದ್ವಿ, ಜೊತೆಗೆ ಮಟನ್ ಸಾಂಬಾರು ಆ್ಯಂಡ್ ಮಟನ್ ಬಿರಿಯಾನಿ. ಸಖತ್ತಾಗಿತ್ತು ಟೇಸ್ಟು. ಮಟನ್ ಸಾಂಬಾರು ಅಂತೂ ನಿಜ ಚೆನ್ನಾಗಿತ್ತು. ಮಟನ್ ಬಿರಿಯಾನಿನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ಆ್ಯಂಡ್ ನನಗೆ ಕಮೆಂಟ್ ಮಾಡಿ, ಓಕೆನಾ, ಮರಿಬೇಡಿ. ಆಮೇಲೆ ನಾನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟೆ. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾನು 1 ವಿಷಲ್ ಬಿಟ್ಟೆ. ಆಮೇಲೆ ಓಪನ್ ಮಾಡಿಬಿಟ್ಟು ಬಿರಿಯಾನಿನ ಮಿಕ್ಸ್ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು ನೋಡಿ. ನಾನು ಯಾವುದೇ ಥರದಂಥ ಮಿಕ್ಸ್ ಮಾಡಿರಲಿಲ್ಲ ಮೊದಲೇ. ನಾನು ಮಿಕ್ಸ್ ಮಾಡೋಕ್ಕಿಂತ ಮುಂಚೆನೇ ಎಲ್ಲದಕ್ಕೂ ನೋಡಿ ಎಲ್ಲ ಮಸಾಲನೂ ಅಂಟ್ಕೊಂಡು ಚೆನ್ನಾಗಾಗಿತ್ತು. ಆ್ಯಂಡ್ ಬಿರಿಯಾನಿನ ತಿಂತ ನಾವು ಮ್ಯಾಚ್ನ ನೋಡ್ಕೊತ ಅವತ್ತು ಡೇನ ಹೆಣ್ಣು ಮಾಡಿದ್ವಿ. The next day. ಎಲ್ರಿಗೂ ಹೆಂಗೆ ಅನಿಸ್ತು ನಂದು ಡೈಲಿ ವ್ಲಾಗ್ನ ನೋಡಿ? ಇದು ನನ್ನ ಫಸ್ಟ್ ಡೈಲಿ ವ್ಲಾಗ್ ಥರ ವೀಡಿಯೋ. ಆ್ಯಂಡ್ ಎಲ್ರಿಗೂ ಹೆಂಗೆ ಅನಿಸ್ತು ಕಮೆಂಟ್ ಮಾಡಿ, ಪ್ಲೀಸ್ ಎಂಕರೇಜ್ ಮಾಡಿ. ಆ್ಯಂಡ್ ಏನಾದರೂ ಮೋರ್ ಒಳ್ಳೆ ವ್ಲಾಗ್ಸ್ಗೆ ಕಮೆಂಟ್ ಮಾಡಿ, ಲೈಕ್ ಯಾವ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೆಲ್ಲ ಐಡಿಯಾಸ್ನ ಕೊಡಿ. ಆ್ಯಂಡ್ ದಿಸ್ ಈಸ್ ಮೈ ಫಸ್ಟ್ ಡೈಲಿ ವ್ಲಾಗ್ ಟೈಪ್ ವಿಡಿಯೋ. ಆ್ಯಂಡ್ ಐ ಆಮ್ ಸೋ ಎಕ್ಸೈಟೆಡ್ ಟು ಶೇರ್ ದಿಸ್ ವ್ಲಾಗ್ ಬಿಕಾಸ್ ದಿಸ್ ಈಸ್ ನಾರ್ಮಲ್ ಆ್ಯಂಡ್ ರಾ ವಿಡಿಯೋ. And I hope you guys enjoyed, and don't forget to try my recipe and comment below. So okay guys, bye, lots of love.